ನಗರಕ್ಕೂ ಒಂದೊಂದು ಇತಿಹಾಸವಿದೆ. ಅದರಂತೆ ವಿಶ್ವವಿಖ್ಯಾತ ಮಹಾನಗರ ಬೆಂಗಳೂರಿನ ಉದಯ ಹೇಗಾಯಿತು? ಆ ಮಹಾನಗರದ ಕನಸನ್ನು ನನಸು ಮಾಡಿ ಹೊಸ ಚರಿತ್ರೆಯನ್ನೇ ಬರೆದ ಕೆಂಪೇಗೌಡರ ಹಿರಿಮೆಯನ್ನು ಸಾರುವ ನೃತ್ಯ ರೂಪಕ ನಾಡಪ್ರಭು ಕೆಂಪೇಗೌಡ ಶ್ರೀ ವಿವೇಕಾನಂದ ವಿದ್ಯಾಕೇಂದ್ರದ ಮಕ್ಕಳಿಂದ ವೀಕ್ಷಿಸಿ, ಆನಂದಿಸಿ, ಆಶೀರ್ವದಿಸಿ. ಗಂಡುಗಳು ವೀರ, ಕನ್ನಡ ಕುಲದ ಸಾರ್ವಜನಿಕರು ಸ್ವಲ್ಪ ದೂರ ನಿರ್ಮಿಸಿದ ನೋಡ ದಯವಿಟ್ಟು ಸಾರ್ವಜನಿಕರು ಸ್ವಲ್ಪ ದೂರ ಬನ್ನಿ. ಕೆಂಪೇಗೌಡ ಎಂದೆಂದಿಗೂ ಅಜರಾಮರ. ಸಾರ್ವಜನಿಕರು ಅವಕಾಶ ಮಾಡಿಕೊಡಿ, ಸ್ವಲ್ಪ ದೂರ ಹೋಗಿ. ಬಹಳ ಹಸಿವಾಗುತ್ತಿದೆ ಎಲ್ಲ. ಇದು ನಿರ್ಜನ ಪ್ರದೇಶ, ಯಾರೂ ಇರುವಂತಿಲ್ಲ. ಮುಂದೆ ಹೋಗಿ ನೋಡುತ್ತೇನೆ. ಹಾ, ಇಲ್ಲಿ ಗುಡಿಸಲೊಂದು ಇದೆ, ಅಲ್ಲಿ ಹೋಗಿ ನೋಡುತ್ತೇನೆ. ಯಾರಾದರೂ ಇದ್ದಾರಾ ಎಂದು. ಯಾರಪ್ಪ ನೀನು? ಏನ್ ಬೇಕು ಮಗ? ಅಜ್ಜಿ, ನಾನು ಹೊಯ್ಸಳರ ಬಲ್ಲಾಳ. ನನಗೆ ಬಹಳ ಹಸಿವಾಗುತ್ತಿದೆ, ತಿನ್ನಲು ಏನಾದರೂ ಕೊಡುವಿರಾ? ಸ್ವಲ್ಪ ಇರುವ, ನನ್ನ ಹತ್ತಿರ ಬೆಂದ ಕಾಳು ಮಾತ್ರ ಇದೆ, ಅದನ್ನೇ ಕೊಡುತ್ತೇನೆ. ಇಂತಹ ನಿರ್ಜನವಾದ ಪ್ರದೇಶದಲ್ಲಿ ನನ್ನ ಹಸಿವನ್ನು ನೀಗಿಸಿದ್ದೀಯಾ? ಈ ಪ್ರದೇಶ ಸುಭಿಕ್ಷವಾಗಿರಲಿ. ಅಂದಿನ ಆ ನಿರ್ಜನ ಪ್ರದೇಶವೇ ಈಗಿನ ಹೆಬ್ಬಾಳ. ಅಂದಿನಿಂದ ಆ ಸ್ಥಳಕ್ಕೆ ಬೆಂದಕಾಳೂರು ಎಂದು ಹೆಸರಾಯಿತು. ಬೆಂಗಳೂರು ನಗರ ಮಿಂಚಿನ ಕೆಂಪೇಗೌಡರ ವಂಶಜರು ಸ್ತ್ರೀ ಗೌರವ ರಕ್ಷಣೆಗಾಗಿ ಕುಂಡ ಪಾಳೇಗಾರರ ಅಟ್ಟಹಾಸವನ್ನು ಅಡಗಿಸಿ ಪ್ರಾಂತ್ಯಗಳನ್ನು ವಿಸ್ತರಿಸಿ ನಿರ್ಮಿಸಿದ ಮಹಾನಗರವೇ ನಮ್ಮ ಬೆಂಗಳೂರು. ಹಾಗೂ ನಮ್ಮ ಕುಲದೇವತೆ ಕೆಂಪಮ್ಮನ ವರಪ್ರಸಾದವೇ ಈ ನಮ್ಮ ಮಗ ಕೆಂಪೇಗೌಡ. Thank you.
ಹಿರಿಯ ದೊರೆಯಾಗಿ ಅಪಾರವಾದ ಕೀರ್ತಿಯನ್ನು ಗಳಿಸುತ್ತಾನೆ. ವಿಜಯನಗರಕ್ಕೆ ವಿದ್ಯಾರಣ್ಯರಂತೆ ನಮ್ಮ ಸಂಸ್ಥಾನಕ್ಕೆ ನೀವು ಗುರುಗಳು. ಸೂಕ್ತ ವಯಸ್ಸಿಗೆ ನಿಮ್ಮ ಗುರುಕುಲದಲ್ಲಿ ನಮ್ಮ ಕುಮಾರನನ್ನು ಸಕಲ ವಿದ್ಯಾಪಾರಂಗತನನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ. ಬಾ ಮಗು ಕೆಂಪೇಗೌಡ, ಇಂದಿನಿಂದ ನಮ್ಮ ಗುರುಕುಲದಲ್ಲಿ ನಿನ್ನ ವಿದ್ಯಾಭ್ಯಾಸ ಪ್ರಾರಂಭವಾಗಲಿ. ಪಾಠ ಪ್ರವಚನಗಳ ಜೊತೆ ಮಲ್ಲಯುದ್ಧ, ಕತ್ತಿ ವರಸೆ, ದೊಣ್ಣೆ ವರಸೆಯ ಅಭ್ಯಾಸ. ಇಂದಿನ ಅಭ್ಯಾಸ ಸಾಕು ಮಗ, ಎಲ್ಲರೂ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ. ಬರೇ ಕೆಂಪೇಗೌಡ, ನಾನು ಕಲಿಸಿದ ವಿದ್ಯೆ ಸಾರ್ಥಕವಾಯಿತು. ಮಗು, ನಿನ್ನಿಂದ ಇನ್ನೂ ಅನೇಕ ಮಹತ್ ಕಾರ್ಯಗಳಾಗಬೇಕು. ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷೆ ನಿನ್ನಿಂದಾಗಬೇಕು. ಅದಕ್ಕಾಗಿ ದೇಶ ಸುತ್ತು ಕೋಶ ಓದಿ ಬಾ ಮಗು. ಹೌದು, ನಮ್ಮ ಗುರುಗಳು, ನಮ್ಮ ತಂದೆ ತಾಯಿ ಯಾವಾಗಲೂ ಹೇಳ್ತಾ ಇದ್ದರು, ವಿಜಯನಗರದ ವೈಭವ ದೇಶ ವಿದೇಶಗಳ ಮೆಚ್ಚುಗೆ ಗಳಿಸಿದೆ. ಅಲ್ಲಿನ ಅರಮನೆಗಳು, ಗುಡಿಗಳು, ಕಟ್ಟಡಗಳು, ಕೋಟೆಗಳು ಇದನ್ನೆಲ್ಲ ನೋಡಬೇಕೆಂಬುದು ನನ್ನ ಮನದಾಳದ ಇಚ್ಛೆ. ನಾನು ಈಗಲೇ ವಿಜಯನಗರಕ್ಕೆ ಹೊರಡುವೆನು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕದ ಶ್ರೀಪತಲೆಯ ಬೀರಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟಕದ ಶ್ರೀಪತಲೆಯ ಬೀರಿದು. ಅಪಾರ ಕೀರ್ತಿಯೇ ಇಲ್ಲಿರುವ ಎಲ್ಲರನ್ನು ಮಣ್ಣು ಮುಗಿಸಿದಾಯಿತು. ನಿಮ್ಮಲ್ಲಿ ಯಾರಾದರೂ ದಂಧೆಗಳಿಗಳು, ವೀರಕಲೆಗಳು ಇದ್ದೀರಾ? ನಾವಿದ್ದೇವೆ. ಆರಂಭಿಸೋಣವಾ? ಭಲೇ ವೀರ, ಮೆಚ್ಚಿದ ನಿನ್ನ ಪರಾಕ್ರಮವನ್ನು. ನೀನು ನಾಡಪ್ರಭುವಾಗಿ ಪ್ರಸಿದ್ಧನಾಗು. ನಿನ್ನ ಮಹತ್ವಾಕಾಂಕ್ಷೆಯ ಮಹಾನಗರವನ್ನು ನಿರ್ಮಿಸು. ಇದಕ್ಕೆ ನಮ್ಮ ಶುಭ ಹಾರೈಕೆ. ರಾಜಾಧಿರಾಜ ರಾಜರವಿ ತೇಜ ಕನ್ನಡ ಕುಲ ತಿಲಕ ನನ್ನ ಕೀರ್ತಿ ಬಲಗ ಶತದಂಕ ವಿಭುವೆ ಯಲಾಂಗ ಪ್ರಭುವೆ ಮಹಾಗಣಿ ಕರ್ತೃ ಬೆಂಗಳೂರ ನಿರ್ಮಾತೃ ಶ್ರೀ 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 ಕೆಂಪೇಗೌಡ ಭೂಪಾಲ ಬಹುಬಲ ಬಹುಬಲ ಬಹುಬಲ. ಈ ಪಟ್ಟಾಭಿಷೇಕಕ್ಕೆ ಕೆಳದಿ, ಬೆಳಗುತ್ತಿ, ಚಿತ್ರದುರ್ಗ, ಸಿರಿಯ, ಚನ್ನಪಟ್ಟಣ, ಸೋಲೂರಿನ ಪಾಳೆಯಗಾರರು ಹಾಗೂ ವಿಜಯನಗರದ ಪ್ರತಿನಿಧಿಯ ಆಗಮನ. ಭೈರವ ನಾಣ್ಯ ಮುದ್ರಿಸಿ ಚಲಾವಣೆ. ಯಲಹಂಕ ನಾಡಿನ ವಿಸ್ತರಣೆ, ಮಹಾನಗರ ವಿಸ್ತರಣೆಗೆ ಶುಭ ಮುಹೂರ್ತ. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಯುದ್ಧ ಪ್ರತಿರೂಪ
ದೇವಿಯ ನಮ್ಮ ತಾಯಿ ಜಗನ್ಮಾಯಿ ಕುಡಿಸೇರು ಉತ್ತರರಾಯೇ ಎಂದು ಬೆನ್ನಿಂದೆ ನಿಂತ ಮಹಾಮಾಯಿ ಉಡಾಯಿಗೊಮ್ಮೆ ಅಟ್ಟು ಬಿಟ್ಟದೊಡನು ಕಾಲವ ನೋಡಿ ಅಡಿದನು ನೆಟ್ಟನು ಬೆಂದಾಕನು ಬೇಟೆಯ ನಿಟ್ಟ ಹೆಜ್ಜೆ ಹೆಜ್ಜೆಗೊಂದನು ಒಬ್ಬರ ಬಿಟ್ಟ ದಿಕ್ಕು ದಿಕ್ಕಿಗೊಂದನು ಬೆಂದಾಕನು ಜೋಡೆತ್ತು ಬಂದುದಿದ್ದ ಪ್ರದೇಶವೇ ಈಗಿನ ದೊಡ್ಡಪೇಟೆ. ಇಲ್ಲಿಂದ ಮುಂದೆ 4 ದಿಕ್ಕಿಗೂ ನಮ್ಮ ರಾಜ್ಯ ವಿಸ್ತರಣೆಯಾಗಲಿ. 4 ದಿಕ್ಕುಗಳಲ್ಲಿ ಒಕ್ಕಲಿಗರ ಮಿತ್ರ ಎತ್ತುಗಳು ಎಲ್ಲಿ ನಿಲ್ಲುವವೋ ಅದೇ ನಮ್ಮ ಗಡಿಯಾಗಲಿ. ಇದೇ ಬೆಂಗಳೂರು ನಗರದ ಗಡಿ. ಪೂರ್ವಕ್ಕೆ ಹಲಸೂರು, ಪಶ್ಚಿಮಕ್ಕೆ ಕೆಂಪಾಪುಜಿ ಕೆರೆ ಏರಿಯ ಮೇಲಿನ ಸೊಂಡೆಕೊಪ್ಪ, ಉತ್ತರಕ್ಕೆ ಯಲಹಂಕ, ದಕ್ಷಿಣಕ್ಕೆ ಆನೇಕಲ್, ಮಹಾರಾಜರಿಗೆ ಪ್ರಣಾಮಗಳು. ಬಂದ ವಿಷಯ ಏನೆಂದು ಹೇಳಲಿ ಮಹಾಪ್ರಭು. ಕೆಂಪೇಗೌಡರು ರಾಜ್ಯ ವಿಸ್ತರಿಸಿ ಭೈರವ ನಾಣ್ಯವನ್ನು ಮುದ್ರಿಸಿ ತಾನೇ ಚಕ್ರವರ್ತಿ ಎಂದು ಹೇಳುತ್ತಿದ್ದಾನೆ. ವಿಜಯನಗರದ ಕೀರ್ತಿಗೆ ಧಕ್ಕೆ ಬರಬಾರದೆಂದು ತಮ್ಮ ಗಮನಕ್ಕೆ ತಂದಿದ್ದೇವೆ ಪ್ರಭುಗಳೇ. ಓಹೋ, ಹೀಗೋ ವಿಷಯ. ಯಾರಲ್ಲಿ ಈ ಸಂದೇಶವನ್ನು ಕೆಂಪೇಗೌಡರಿಗೆ ತಲುಪಿಸಿ. ವಿಜಯನಗರದಲ್ಲಿ ಕೆಂಪೇಗೌಡರ ಬಂಧನ. ಐದು ವರ್ಷಗಳ ನಂತರ ಚಕ್ರವರ್ತಿ ಅಚ್ಯುತರಾಯ ಹಾಗೂ ಕೆಂಪೇಗೌಡರ ಭೇಟಿ. ಕುಶಲವೇ ಕೆಂಪೇಗೌಡರೇ? ಹೌದು ಮಹಾಪ್ರಭು, ತಾವು ಕ್ಷೇಮವೇ? ಮೊದಲಿನಿಂದಲೂ ನಿಮಗೂ ವಿಜಯನಗರಕ್ಕೂ ಇದ್ದ ಬಾಂಧವ್ಯ ಭಿನ್ನವಾಗಿಲ್ಲವಷ್ಟೇ? ಖಂಡಿತವಾಗಿಯೂ ಇಲ್ಲ. ಆದರೂ ಪ್ರಭುಗಳ ಈ ಸಂಶಯಕ್ಕೆ ಕಾರಣವೇನು? ಭೈರವ ನಾಣ್ಯಗಳ ಚಲಾವಣೆಯ ಉದ್ದೇಶವಾದರೂ ಏನಿತ್ತು? ರಾಜ್ಯದಲ್ಲಿ ಕ್ಷಾಮಡಾಮರಗಳಿಂದ ಪ್ರಜೆಗಳು ತತ್ತರಿಸಿದ್ದರು. ಆದ್ದರಿಂದ ಹಿರಿಯರು ಹಾಗೂ ಮಂತ್ರಿಗಳೊಡನೆ ಸಮಾಲೋಚಿಸಿ ಈ ನಿರ್ಧಾರಕ್ಕೆ ಬಂದೆವು. ಈ ಸಾಮ್ರಾಜ್ಯದಿಂದ ದೂರವಿರಲು ಇದೊಂದು ಸನ್ನಾಹವಾಗಿರಬಾರಬೇಕೇ? ಇಲ್ಲ ಮಹಾಪ್ರಭು, ನಾವು ನಿರಂತರವಾಗಿ ವಿಜಯನಗರದೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡು ಬಂದಿದ್ದೇವೆ. ಸನಾತನ ಧರ್ಮ ನಿಷ್ಠೆಗೆ ಯಾವ ರೀತಿಯೂ ಧಕ್ಕೆ ಬಾರದಂತೆ ನಡೆದುಕೊಂಡಿದ್ದೇವೆ. ಧರ್ಮವನ್ನು ಬಿಟ್ಟು ನಾವೆಂದೂ ನಡೆದಿಲ್ಲ. ಇದರ ಮೇಲೆ ಧರ್ಮದೇವರಿಗೆ ಇಷ್ಟದಂತಾಗಲಿ. ಭಲೇ ಕೆಂಪೇಗೌಡ, ಭೀತಿಯ ಸೋಂಕು ಇಲ್ಲದ, ಪಾಪದ ಲೇಪವಿಲ್ಲದ ನಿಮ್ಮ ನುಡಿಗೆ ನಾನು ಮಾರು ಹೋದೆ. ನಿಮಗೆ ಶುಭವಾಗಲಿ. ನಿಮ್ಮ ಮಹಾನಗರದ ಕನಸು ನನಸಾಗಲಿ. ಕೆಂಪೇಗೌಡರು ತಮ್ಮ ಸಾಮ್ರಾಜ್ಯಕ್ಕೆ ಬರುವರು. ಅಂದು ವಿಜಯದಶಮಿ. ಅಂಗ
ಕೆಂಪೇಗೌಡ ಸಾಹಸ 500 ವರ್ಷದ ಇತಿಹಾಸ ಇದು ನಮ್ಮ ಬೆಂಗಳೂರು ತಮಿಳಿನಲ್ಲೂ ಹರಿಯುತ್ತಿದೆ ಸಿಟಿ ಕನ್ನಡದಲ್ಲೂ ಬೆಂಗಳೂರು ಸಿಟಿ ಇಲ್ಲಿ ಎಲ್ಲಿಂದಲೂ ಬರ್ತಾರೆ ಕಷ್ಟದಲ್ಲೂ ನಗ್ತಾರೆ ತಮಿಳುನಾಡಿನಿಂದ ನೀವು ಕೆಲಸವಾಗಿ ನಮ್ಮ ಮೇಲೆ ಅಕ್ಕಿ ಬಾಗಿಲು ಲಾಲ್ಬಾಗು ಕಬ್ಬು ಬಸವನಗುಡಿಯ ದೋಸೆ ಮಲ್ಲೇಶ್ವರದ ಇಡ್ಲಿ ಸಾಕು ಬರೀ ಡಿಪ್ಪ ಸಪ್ರೇಟ್ ಆಗಿ ನೀರು ಆಟೋದಲ್ಲಿ ಸ್ಪೀಡ್ ಆಗಿರು ಕ್ಯಾಬ್ನಲ್ಲಿ ಬೇಗಂಜಿ ರೋಡಿನ ಕಡೆಗೆಲ್ಲ ಸೂಪರ್ ಫಾಸ್ಟ್ ಇದೆ ಜಾಗ ಬಿಡಿ ಸ್ವಲ್ಪ ಊರ ಕಟ್ಟಿ ಸೂರು ಕೊಟ್ಟ